ಬೀದಿ ನಾಯಿ ಕಡಿತಕ್ಕೆ 4 ವರ್ಷದ ಬಾಲಕಿ ಸಾವನ್ನಪ್ಪಿರುವ ದುರ್ಘಟನೆ ಸಂಭವಿಸಿದೆ. ಕೊರವಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. 4 ವರ್ಷದ ಲಾವಣ್ಯ ಎಂಬ ಪುಟ್ಟ ಬಾಲಕಿ ನಾಯಿ ಕಡಿತಕ್ಕೆ ಬಲಿಯಾಗಿದ್ದಾಳೆ. ರಾಯಚೂರು ತಾಲೂಕಿನ ಕೊರವಿಹಾಳ ಗ್ರಾಮದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಬೀದಿ ನಾಯಿ ಕಡಿತದಿಂದ ಈ ಪುಟ್ಟ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬಾಲಕಿಯ ಫೋಟೋವನ್ನು ಕೂಡ ನಾವೊಂದು ಕಡೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ. ಕೊರವಿಹಾಳ ಗ್ರಾಮದಲ್ಲಿ ಶನಿವಾರ ಸಂಭವಿಸಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ರಾಯಚೂರು ತಾಲೂಕಿನ ಕೊರವಿಹಾಳ ಗ್ರಾಮದಲ್ಲಿ ಇತ್ತ ಬೀದಿ ನಾಯಿಗಳಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇನ್ನು ಗಾಯಾಳು ಮಕ್ಕಳಿಗೆ ಪರಿಹಾರವನ್ನು ಕೊಡದೆ, ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇನ್ನು ಮೃತ ಲಾವಣ್ಯ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಅಟ್ಲೀಸ್ಟ್ ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಲಿಲ್ಲ. ಮೃತ ಲಾವಣ್ಯ ಕುಟುಂಬದವರು ಈಗ ಮಗಳನ್ನ ಕಳೆದುಕೊಂಡಿರುವಂತಹ ನೋವಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ತಂದೆ ತಾಯಿಗಾಗ್ಲಿ ಅಪಾರವಾದಂತಹ ದುಃಖ ಇರುತ್ತೆ. ಹೆತ್ತ ಮಗಳು ತಮ್ಮ ಕಣ್ಮುಂದನೆ ಸಾವನ್ನಪ್ಪಿದಾಗ ಆ ತಂದೆ ತಾಯಿಗೆ ಆಗುವಂತಹ ನೋವು ಅಷ್ಟಿಷ್ಟಲ್ಲ. ಆದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಲಾವಣ್ಯಾಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸಲಿಲ್ಲ. ವೆಚ್ಚ ಭರಿಸೋದಿರಲಿ, ಬಂದು ಕುಟುಂಬಸ್ಥರಿಗೆ ಧೈರ್ಯ ಹೇಳಲಿಲ್ಲ, ಸಾಂತ್ವನದ ಮಾತುಗಳನ್ನು ಕೂಡ ಹೇಳಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೀರಲಿಂಗ ಅನ್ನೂರ ಮಗಳು ಲಾವಣ್ಯ ಇದೇ ಶನಿವಾರ ಸಾವನ್ನಪ್ಪಿರೋದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಎಲ್ಲ 7 ಮಂದಿ ಕಡ್ದದ ನೋಡ್ರಿ. ಏನು ಆಡಕ್ಕೆ ಹೋಗೋ ಹುಡುಗರಿಗೆ ಕಡ್ದದ. ಇವಾಗ ಮಕ್ಕಳು, ಸಣ್ಣ ಮಕ್ಕಳು ಎಲ್ಲಿಗಾದ್ರೂ ಹೋಗ್ಬೇಕಾಗ್ತದ. ಅಂಗಡಿಗೆ ಹೋಗ್ಯಾರ, ಅಂಗಡಿಗೆ ಹೋದಲ್ಲಿ ಅಲ್ಲಿದ್ದ ಒಡೆ ಬಂದಿದ್ದೇನು ಕಡ್ದ್ರೆ ಮಕ್ಕಳು, ಸಣ್ಣ ಮಕ್ಕಳು ಏನು ಮಾಡ್ಬೇಕ್ರಿ? ಕಡ್ದದ. ನಾವು ನೀವು ಏನನ್ನು ಮಾಡಿದ್ರಿ ಏನಾದ್ರನ ಅಂದ್ರೆ ಏನು ಮಾಡಿಲ್ಲ, ನಾವು ಮುಂದೆ ನೋಡಿ ಹೋಗಕತ್ತಿದ್ವಿ, ಕಡ್ದದ ಅಂತ ಹೇಳ್ತಾರೆ. ಅವ್ರು ಏನು ನಮ್ಗೇನು ₹1 ಕೊಟ್ಟಿಲ್ಲ. ಯಾರು ಏನು ಕೇಳಿಲ್ಲ ಊರಾಗುನ, ಯಾರು ಕೇಳಿಲ್ರಿ. ಯಾರು ತಿಪ್ಲಿದ್ದಂಗೆ ಅವರು ಹುಚ್ಚನಾಯ ಅಂದು ನಾವು ದವಾಖಾನೆಗೆ ತಗೊಂಡಿವಿ, ಹೋಗಿವಿ, ನಮ್ಮ ತಿಪ್ಲಿದ್ದಂಗೆ ನಾವೇ ಮಾಡ್ಕೊಂಡಿವಿ. ಮತ್ತು ನನ್ನ ಮಗು ಇದೇ ಬೀದಿನ ನಮ್ಮೂರಲ್ಲಿ ಕಚ್ಚಿರ್ತಂಥ ಬೀದಿನಾಯಿಂದ ನನ್ನ ಮಗಳು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೈರಿ ಆಗಿದ್ದಾರೆ. 27ನೇ ತಾರೀಕು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ಏಪ್ರಿಲ್ 27ನೇ ತಾರೀಕು, 28ಕ್ಕಿದ್ದು 29 ನಮ್ಗೆ ಡಿಸ್ಚಾರ್ಜ್ ಮಾಡಿದ್ರು ಏಪ್ರಿಲ್ ತಿಂಗಳಲ್ಲಿ. ಮತ್ತು 30ನೇ ತಾರೀಕು ಒಂದು ಇಂಜೆಕ್ಷನ್ ಇತ್ತು, ಮಾಡಿಸ್ಕೊಂಡು ಬಂದೆ. 4ನೇ ತಾರೀಕು ಮೇ 4ನೇ ತಾರೀಕು ಒಂದು ಇಂಜೆಕ್ಷನ್ ಇತ್ತು ಸರ್, ಮಾಡಿಸ್ಕೊಂಡು ಬಂದೆ. ಅದರಿಂದ ಇದು ಮಳೆ ವಾತಾವರಣ ಚೇಂಜ್ ಆಗಿರೋ ಕಾರಣದಿಂದ ಏನೋ ಸ್ವಲ್ಪ ಜಾಸ್ತಿ ಹಾಕಿಸಿ ಮಗು ಎಕ್ಸ್ಪೈರಿ ಆಗಿದೆ ನಂದು. ಸರ್ ಈಗ ನನ್ನ ಮಗಳಿಗೆ ಒಂದು ಕಚ್ಚಿದೆ ಅಂತಂದ್ರೆ ನಾನು ಇಮಿಡಿಯೇಟ್ಲಿ ಕರ್ಕೊಂಡೋಗಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ನೆಕ್ಸ್ಟು ಯಾರ್ಯಾರು ಕಚ್ಚಿದೆ ಅಂತ ಹೇಳಿದ್ರು ಸರ್, 1-2 ಹುಡುಗರು ಕಚ್ಚಿ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಬೀದಿ ನಾಯಿ ಕಡಿತದಿಂದ ಪುಟ್ಟ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಶನಿವಾರ ನಡೆದಿದ್ದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಪೋಷಕರು ಹೇಳ್ತಾ ಇದ್ದಾರೆ 26-27ನೇ ತಾರೀಕು ಅಂದರೆ ಹಿಂದಿನ ತಿಂಗಳು ನಡೆದಿರುವಂತಹ ಘಟನೆ ಇದೆ. ಹಾಗೆ ಎಷ್ಟು ಮಕ್ಕಳು ನಾಯಿ ಕಡಿತಕ್ಕೊಳಗಾಗಿದ್ದಾರೆ, ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಬಗ್ಗೆ ಓವರ್ ಡೀಟೇಲ್ಸ್. ಮಧು, ನಿಜವಾಗ್ಲೂ ಏನು ಮಕ್ಕಳು ಆಡುವ ಮನೆ ಮುಂದೆ ಆಟವಾಡುವಂತ ಸಂದರ್ಭದಲ್ಲಿ ಬೀದಿ ನಾಯಿ ಕಚ್ಚಿ 8 ರಿಂದ 9 ಅಲ್ಲಿರುವಂತ ಪುಟ್ಟ ಬಾಲಕರಿಗೂ ಕೂಡ ಕಡ್ದಿರುವಂತ ಘಟನೆ ನಡೆದಿರುವಂತದ್ದು. ಆದರೆ ಏನು ಕಳೆದ 20 ದಿನಗಳ ಹಿಂದೆ ಈ ಘಟನೆ ನಡೆದ್ರು ಕೂಡ ಮೊನ್ನೆ ಶನಿವಾರ ಮಾತ್ರ ಏನು ಲಾವಣ್ಯ ಎಂಬ 4 ವರ್ಷದ ಬಾಲಕಿ ಮಾತ್ರ ಮೃತಪಟ್ಟಿರುವಂತದ್ದು ದುರಂತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ರಾಯಚೂರು ತಾಲೂಕಿನ ಕೊರವಿಹಾಳ ಗ್ರಾಮದಲ್ಲಿ ಬರುವಂತ ಸಗಮಕುಂಟ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕೊರವಿಹಾಳ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಆಗಿರುವಂತದ್ದು. ಬೀದಿ ನಾಯಿಗಳ ಹಾವಳಿ ಕೂಡ ಆ ಗ್ರಾಮದಲ್ಲಿ ಸಾಕಷ್ಟು ಇರುವಂತ ಹಿನ್ನೆಲೆಯಲ್ಲಿ ಆಟವಾಡುವಂತ ಮಕ್ಕಳ ಮೇಲೆ ಕೂಡ ದಾಳಿ ನಡೆದಿರುವಂತದ್ದು. ಆದ್ರೆ ಕಳೆದ 20 ದಿನಗಳಿಂದ ಅಷ್ಟೇ ಕೂಡ 8 ರಿಂದ 9 ಅಲ್ಲಿ ಮಕ್ಕಳಿಗೆ ಕಡ್ದಿರುವಂತ ಹಿನ್ನೆಲೆಯಲ್ಲಿ ಈ ಮಗು ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು ಅಂತೇಳಿ ಸಾಕಷ್ಟು ಅನುಮಾನಕ್ಕೆ ಈಡಾಗ್ತಾ ಇರುವಂತದ್ದು. ಈ ಮಗು ಮೊನ್ನೆ ಶನಿವಾರ ಅಷ್ಟೇ ಮೃತಪಟ್ಟಿರುವಂತ ಹಿನ್ನೆಲೆಯಲ್ಲಿ ಇನ್ನು 5-6 ಮಕ್ಕಳ ಪೋಷಕರು ಕೂಡ ಒಂದ್ ರೀತಿಯಾಗಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಅಲ್ಲಿರುವ
ಅಲ್ಲಿರುವಂತ ಏನು ಸಗಂಕುಂಟ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತ ಪಂಚಾಯತಿಯ ಮೆಂಬರ್ಗಳು ಮತ್ತೆ ಅಧ್ಯಕ್ಷರು ಕೂಡ ಇಲ್ಲಿವರೆಗೂ ಕೂಡ ಆ ಮನೆಗಳಿಗೆ ಹೋಗಿ ಒಂದು ಸಾಂತ್ವನ ಹೇಳುವುದಾಗ್ಲಿ, ಪರಿಹಾರ ಕೊಡಿಸುವುದಾಗ್ಲಿ, ಚಿಕಿತ್ಸೆಗೆ ಏನಾದ್ರು ಸಹಕಾರ ಮಾಡೋದಾಗ್ಲಿ ಕೂಡ ಆಗಿಲ್ಲ ಅಂತ ಹೇಳಿ ನೇರವಾಗಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಇನ್ನು ಈ ರೀತಿಯಾದಂತ ಸಮಸ್ಯೆಗಳು ಎದುರಿಸ್ತಿರುವಂತ ಗ್ರಾಮಗಳಲ್ಲಿ ಯಾವುದೇ ಒಂದು ಆರೋಗ್ಯ ಇಲಾಖೆ ಮತ್ತೆ ಗ್ರಾಮ ಪಂಚಾಯತಿ ಕೂಡ ಹೋಗದೆ ಇರುವಂತ ಅಲ್ಲಿ ಗ್ರಾಮಸ್ಥರ ಒಂದು ದುರಂತನೆ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಕೂಡ ಏನು ಈ ಅಧಿಕಾರಿಗಳು ವರದಿ ಆದ್ಮೇಲೆ ಕೂಡ ಎಚ್ಚೆತ್ಕೊಂಡು ಏನು ಆ ಕುಟುಂಬಸ್ಥರಿಗೆ ಸಾಂತ್ವನ ಮತ್ತೆ ಪರಿಹಾರಕ್ಕೆ ಮುಂದಾಗ್ತಾರ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಮಧು. ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.